ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಸೌತೆಕಾಯಿಂದ ಮಾಡೋ ಒಂದು ಹೊಸ ಡಿಶ್ ನೋಡೋಣ. ಇದು ಹೊಸದಂತೇನಲ್ಲ, ಬಟ್ ಟಿಫನ್ ಸೆಂಟರಲ್ಲಿ ಸಿಗೋ ಒಂದು ಮೃದುವಾಗಿರೋ ಟಿಫನ್ನದ್ದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಟಿಫನ್ ಸೆಂಟರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನೊಂದು ಪಾತ್ರೆಯಲ್ಲಿ 3 ಚಮಚ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ್ಮೇಲೆ 1 ಚಮಚ ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, ಒಂದು 15-20 ಶೇಂಗಾ ಕಾಳು, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಸ್ವಲ್ಪ ಇಂಗು ಹಾಕೋಣ, ಚಿಟಿಕೆ ಇಂಗು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದು 1 ನಿಮಿಷ ಅಷ್ಟು ಬೇಯಿಸ್ಕೊಂಡು ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ. ನಾನು ಒಂದು 8-10 ಗೋಡಂಬಿನ ಒಂದರಲ್ಲಿ 4-5 ಪೀಸ್ ಥರ ನಾನು ಸಣ್ಣಕ್ಕೆ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು 1 ನಿಮಿಷ ಅಷ್ಟು ಬೇಯಿಸ್ಕೊಂಡಿಂದ ಇದಕ್ಕೆ 200 ಗ್ರಾಮಷ್ಟು ನಾನು ರವೆ ಹಾಕ್ತಾಯಿದ್ದೀನಿ. ಇದು ಬಾಂಬೆ ರವೆ, ವೈಟ್ ಕಲರ್ ಇರುತ್ತಲ್ಲ, ಬಾಂಬೆ ರವೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ, ನಾನು ಬಟ್ಲದ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಅದು ವೇಟಿಂದ 200 ಗ್ರಾಮ್ ಇತ್ತು. ಈಗ ಇದನ್ನು ಚೆನ್ನಾಗಿ ರವೆನ ಹುರ್ಕೊಳ್ಳೋಣ, ಸುಮಾರು 3-4 ನಿಮಿಷ. ಈಗ ಅರ್ಧ ಬಟ್ಲಿಂದ 1 ಬಟ್ಲದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದು ತುಂಬ ಹುಳಿ ಏನಿಲ್ಲ, ಮೀಡಿಯಮ್ ಆಗಿರೋ ಮೊಸರು. ಅದಕ್ಕೆ 1 ಬಟ್ಲದಷ್ಟು ಸೌತೆಕಾಯಿ ಮತ್ತು 1 ಬಟ್ಲದಷ್ಟು ಹೆಚ್ಚಿರೋ ಸಬ್ಬಸಿಗೆ ಸೊಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಇದು ತುಂಬ ಚೆನ್ನಾಗಿ ಖಾರವಾಗಿರೋ ಮೆಣಸಿನ್ಕಾಯಿ ಇದೆ, ಖಾರವಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿರೋದು. ಈಗ ಇದನ್ನು ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ರವಾನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರವೆ ಹಾಕ್ಕೊಂಡು ಈಗ ಕಲಿಸ್ಕೊಳ್ಳೋಣ. ಈಗ ಉಪ್ಪು ಹಾಕಬೇಕು. ಉಪ್ಪನ್ನು ರುಚಿಗೆ ತಕ್ಕಷ್ಟು ನಾನು ಸುಮಾರು 1 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಚಿಕ್ಕ ಚಮಚ ಇತ್ತು ಅಂತ 2 ಸಾರಿ ಹಾಕಿದ್ದು, ಸುಮಾರು ಟೀ ಸ್ಪೂನ್ ಲೆಕ್ಕದಲ್ಲೇ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀವು ನೋಡಿ ಕಲಿಸೋವಾಗ ಯಾವ ಹದಕ್ಕೆ ಬರಬೇಕು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೋತಾ ನಿಮಗೆ ಒಂದು ಹದ ಬರುತ್ತೆ. ಇದು ನೋಡಿ, ಇದು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡೆ ನಾನು. ಸೊ ಈ ಹದಕ್ಕೆ ಬಂತು ಅಂದರೆ ಇದು ರೆಡಿ ಅಂತ ಅರ್ಥ. ಇದನ್ನು ಒಂದು ಸುಮಾರು 5-6 ನಿಮಿಷ ನಾವು ಮುಚ್ಚಿ ಇಡೋಣ. ಸೊ ರವೆ ಎಲ್ಲ ನೀರು ಹೀರ್ಕೊಳ್ಳೋಷ್ಟು ಹೀರ್ಕೊಂಡ್ಬಿಡತ್ತೆ. ಈಗ ಅಷ್ಟರಲ್ಲಿ ಆ 5 ನಿಮಿಷದಲ್ಲಿ ನಾವು ಇಡ್ಲಿ ಪಾತ್ರೆನ ರೆಡಿ ಮಾಡ್ಕೊಳ್ಳೋಣ. ಈಗ ಚಿಟಿಕೆ ಸೋಡಾ, ನಿಮ್ಮದು ಮೊಸರು ಹುಳಿ ಇದ್ದರೆ ಚಿಟಿಕೆ ಸೋಡಾನು ನಿಮಗೆ ಬೇಕಾಗೋದಿಲ್ಲ. ಮೊಸರು ಸ್ವಲ್ಪ ಹುಳಿ ಕಡಿಮೆ ಇತ್ತು ನಂದು ಅಂತ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ನೋಡಿದಿರಲ್ಲ, ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮೊಸರು ಹುಳಿ ಇದ್ದರೆ ಇದನ್ನು ಬೇಕಾಗಿಲ್ಲ ನಿಮಗೆ. ನೋಡಿ, ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿನ ಹಾಕ್ಕೊಳ್ಳೋಣ. ಹೀಗೆ ನಾರ್ಮಲ್ ಹೋಟ್ಲ್ಗಿಂತ ಈ ಟಿಫನ್ ಸೆಂಟರಲ್ಲಿ ಸಿಗೋ ಈ ಥರದ್ದು ಸಬ್ಬಸಿಗೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಮಾಡೋಣ ಗೋಡಂಬಿ ಚಟ್ನಿ. ಇದ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾನು ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ, ಫ್ರೆಶ್ ಕೊಬ್ಬರಿ ಇದೆ. ಅದಕ್ಕೆ ಒಂದು 1/4 ಇಂಚು ಅದ್ರಕ್ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು 15-20 ಗೋಡಂಬಿ. ಅಲ್ಲ ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಗೋಡಂಬಿ ಜೊತೆಗೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಗ್ಗರಣೆನ ಕೊಡೋಣ. ಈ ಚಟ್ನಿ ಹಾಗೂ ಬಿಸಿ ಸಬ್ಬಸಿಗೆ ಇಡ್ಲಿ ಕಾಂಬಿನೇಷನ್ ಇದೆಲ್ಲ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿನ ಸುಮಾರು 6 ನಿಮಿಷದಷ್ಟು ನಾನು ಬೇಯಿಸ್ಕೊಂಡಿದ್ದು ಇಡ್ಲಿ ಕುಕ್ಕರ್ನಲ್ಲಿ. ಎಷ್ಟು ಚೆನ್ನಾಗಿ ನೀವು ತೆಗಿತಾ ಇರುವಾಗಲೇ ನೋಡ್ತಾ ಇರಬೇಕನ್ಸುತ್ತೆ. ಸಾಫ್ಟಾಗಿದೆ, ಅಷ್ಟೇ ಬಾಯಲ್ಲಿ ನೀರು ಬರೋ ಅಷ್ಟು ರುಚಿಯಾಗೂ ಇದೆ. ಇದನ್ನು ನಾವು ಗೋಡಂಬಿ ಚಟ್ನಿ ಜೊತೆಗೆ ಸವಿಯೋಕ್ಕೆ ಕೊಟ್ಟರೆ 6-8 ಇಡ್ಲಿ ಹೀಗೆ ತಿಂದು ಮುಗಿಸ್ಬಿಡ್ತಾರೆ ಎಲ್ಲರೂ. ನೋಡಿ, ಎಷ್ಟೊಂದು ಹಗುರ ಇದೆ, ಯಾಕೆಂದರೆ ತುಂಬ ತರಕಾರಿ ಇದೆಲ್ಲ, ಹೆಲ್ದಿಯಾಗೂ ಇರುತ್ತೆ, ಇಷ್ಟೊಂದು ಸಾಫ್ಟಾಗೂ ಬರುತ್ತೆ, ಮತ್ತು ಟೇಸ್ಟ್ ಅಂತೂ ಹೇಳೋಕ್ಕೆ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈ ಟಿಫಿನ್ ಸೆಂಟರ್ ಇಡ್ಲಿನ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೀವು ಕಟ್ಟೀಸ್ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.